ನಿನ್ನೆ ತಮ್ಮ ಕ್ಷೇತ್ರದ ಬಗ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ವಿರೋಧ ಪಕ್ಷದ ನಾಯಕರುಗಳು ಹಣ ರಿಲೀಸ್ ಮಾಡುತ್ತಿಲ್ಲ, ಯು ಡಿಯಲ್ಲಿ ಇದೇ ಫೈಲು 10-15 ಪತ್ರಗಳನ್ನು ಬರೆದ್ರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಸರ್ಕಾರ ಸತ್ತೋಗಿದೆಯಾ ಬದುಕಿದೆಯಾ ಅನ್ನೋ ಪ್ರಶ್ನೆಗಳನ್ನು ಮಾಡ್ತಿದ್ದಾರೆ. ಪರ್ಟಿಕ್ಯುಲರ್ ಆಗಿ ದಾಸರಹಳ್ಳಿ ಕ್ಷೇತ್ರದಲ್ಲಿ BJP ಶಾಸಕರಿದ್ದಾರೆ ಅಂತ ಹಣ ರಿಲೀಸ್ ಮಾಡ್ತಾ ಇಲ್ಲ ಅನ್ನೋ ಆರೋಪಗಳನ್ನು ವಿರೋಧ ಪಕ್ಷದ ನಾಯಕರು ಮಾಡ್ತಾರೆ. ಇದು ಏನು ನಿನ್ನೆ ನಾನು ಗಮನಿಸಿದೆ. ನಾನೇನು ನಿನ್ನೆ ದಿನ ವಿಧಾನಸಭೆಯಲ್ಲಿ ಏನು ದಾಸರಳ್ಳಿ ಅನುದಾನದ ಬಗ್ಗೆ ಏನು ಚರ್ಚೆ ಆಯಿತು ನಾನು ಗಮನಿಸಿದೆ. ಈ ಕ್ಷೇತ್ರದ ಜನ ಇದನ್ನು ಎಲ್ಲ ಕಳೆದ 5 ವರ್ಷದಿಂದ ಎಲ್ಲ ನೋಡಿದ್ದಾರೆ. ನಾನು ಶಾಸಕನಾದ ಮೇಲೆ 18-19ರಲ್ಲಿ ತಂದಂಥ ಹಣ ಸುಮಾರು 600 ಕೋಟಿ ಚಿಲ್ಲರೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಕೊಟ್ಟಾಗ ಅವರು ಮುಖ್ಯಮಂತ್ರಿ ಇದ್ದಂಥ ಕೊಟ್ಟಂಥ ಕಾಲದಲ್ಲಿ ಆ ಹಣನ ಮೈತ್ರಿ ಸರ್ಕಾರ ಹೋಗಾದಮೇಲೆ ತಕ್ಷಣ 4-5 ದಿವಸದಲ್ಲಿ ಏನು 600 ಕೋಟಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಅಂತ ಹಿಂದೆ ಸರ್ಕಾರ ಮೈತ್ರಿ ಸರ್ಕಾರ ಕೊಟ್ಟಿತ್ತಲ್ಲ, ಅದನ್ನೇ ಇದೇ ಆರ್ ಅಶೋಕ್ ಅವರು 3 ದಿನದಲ್ಲಿ ನನ್ನ ಹಣ ಇವತ್ತು 600 ಕೋಟಿ ಚಿಲ್ಲರೆ ಈ ಕ್ಷೇತ್ರದ ಕೊಟ್ಟಿದ್ದು ಡೆವಲಪ್ಮೆಂಟ್ಗೆ ಕೊಟ್ಟಿದ್ದ ಹಣ ಪೂರ್ತಿ ತೆಗೆದುಹಾಕಿರು. ಇದ್ರ ಬಗ್ಗೆ ನಾನು ವಿಧಾನಸಭೆಯಲ್ಲಿ ಎಷ್ಟು ಬಾರಿ ಚರ್ಚೆ ಮಾಡಿದ್ದೀನಿ, ಎಷ್ಟು ಬಾರಿ ಇದ್ರ ಬಗ್ಗೆ ನಾನು ಈ ಕ್ಷೇತ್ರ ಈ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿಗೋಸ್ಕರ ಹಿಂಗೆ ಕೊಟ್ಟಿದ್ರಲ್ಲ ಹಿಂದೆ ಏನಕ್ಕೋಸ್ಕರ ತೆಗೆದ್ರಿ ಅಂತ ಎಷ್ಟು ನಾನು ಪ್ರತಿಯೊಂದು ಇದರಲ್ಲೂ ನಾನು ಗಲಾಟೆ ಮಾಡಿದೆ. ನಾನು ಇದೇ ಇವರು ಆರ್ ಅಶೋಕ್ ಅವರು ಅವತ್ತು ಬೆಂಗಳೂರು ಉಸ್ತುವಾರಿ ಮಂತ್ರಿ ಆಗಿದ್ರು. ಎಷ್ಟು ನಾನು ಪರಿಪರಿಯಾಗಿ ಕೇಳಿದ್ರು ಕೂಡ ನನ್ನ ಹಣ ತೆಗೆದುಹಾಕಿದ್ರು. ಎಷ್ಟು ನಾನು ಅವ್ರಿಗೆ ಅಸೆಂಬ್ಲಿ ಮಾನ್ಯ ಮುಖ್ಯಮಂತ್ರಿ ಹಿಂದೆ ಇದ್ದಂಥ ಯಡಿಯೂರಪ್ಪನವ್ರಿಗಿರ್ಬೋದು, ಬೊಮ್ಮಾಯಿ ಸಾಹೇಬರಿಗಿರ್ಬೋದು, ನಮ್ಮ ನಾಯಕರು ಕುಮಾರಸ್ವಾಮಿ ಅವರು ಇದ್ದಾಗ ಕರ್ಕೊಂಡೋಗಿ ಅವ್ರ ಮನೆಗೆ ಹೋಗ್ಬಿಟ್ಟು ನಾನು ಮನವಿ ಮಾಡಿದೆ. ಆದರೂ ನನಗೆ ಅನುದಾನ ಕೊಡಲಿಲ್ಲ. ಮತ್ತೆ ನಾನು PL ಹಾಕಿಸಿ ಇವಾಗ ಹೈಕೋರ್ಟ್ಗೆ ಹೋಗಿ 110 ಕೋಟಿ ಡೈರೆಕ್ಷನ್ ತಗೊಂಡು ಬಂದರೂ ಕೂಡ ಇದೇ ಆರ್ ಅಶೋಕ್ ಅವರು ನನಗೆ ಅಭಿವೃದ್ಧಿಗೆ ಕೆಲಸ ಮಾಡೋಕ್ಕೆ ನನಗೆ ಬಿಡಲಿಲ್ಲ. ಈ ಕ್ಷೇತ್ರದಲ್ಲೇ ಪ್ರತಿಯೊಬ್ಬರಿಗೂ ಈ ಕ್ಷೇತ್ರದಲ್ಲಿ ಹಿಂದೆ ನಾನು ಶಾಸಕನಾಗಿದ್ದಾಗ ಏನು ಫ್ಲಡ್ ಆಯಿತು, ಕೋವಿಡ್ ಬಂತು, ಬಹಳ ತೊಂದರೆ ಆದರೂ ಕೂಡ ನಾನು ಹಲವಾರು ಬಾರಿ ಮನವಿ ಮಾಡಿದ್ರು ಕೂಡ ನನ್ನ ಕ್ಷೇತ್ರ ಜನಕ್ಕೆ ಅನ್ಯಾಯ ಮಾಡಿದ್ರು. ಇದೇ ಆರ್ ಅಶೋಕ್ ಇಲ್ಲಿ ಯಾರೋ ಒಬ್ಬ BJP ಮುಖಂಡನ ಮಾತು ಕಟ್ಕೊಂಡು ಈ ಕ್ಷೇತ್ರಕ್ಕೆ ಅವರು 2-3 ಬಾರಿ ಇಲ್ಲಿ ಜನಪ್ರತಿನಿಧಿ ಆಗಿದ್ರು. ಅಷ್ಟಾದರೂ ಅವ್ರಿಗೆ ಏನಾದರೂ ಇದು ಬೇಡ, ಅವ್ರಿಗೆ ನಿಜವಾಗೂ ಅವ್ರ ಮಾನ ಮರ್ಯಾದೆ ಛಲ ಕುಲ ಏನಾದರೂ ಇದ್ದರೆ ಇವರು ಈ ಮಾತಲ್ಲಿ ಹೇಳಬಾರ್ದಾಯ್ತು. ಇವತ್ತು ಸನ್ಮಾನ್ಯ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಅವರು ವಿರೋಧ ಪಕ್ಷಕ್ಕಿದ್ರು ಕೂಡ 50 ಕೋಟಿ ರೂಪಾಯಿ ರಿಲೀಸ್ ಮಾಡಿ ಇಂಡಸ್ಟ್ರಿ ಒಳಗೆ ಕೆಲಸ ನಡೀತಾ ಇದೆ. 25 ಕೋಟಿ ರೂಪಾಯಿ ಇವತ್ತು 110 ವಿಲೇಜ್ ಕೆಲಸ ನಡೀತಾ ಇದೆ. ಕೆರೆಗೆ ಇದೇ ನಾನು ಚಿಕ್ಕಬಳ್ಳಾಪುರ ಕೆರೆಗೆ 12 ಕೋಟಿ 60 ಲಕ್ಷ ನಾನು 1 ತಿಂಗಳ ಹಿಂದೆ ನಾನೇ ಸ್ಯಾಂಕ್ಷನ್ ಮಾಡಿ ತಂದು ಕೊಟ್ಟಿದ್ದೀನಿ. ಇವತ್ತು ಇಷ್ಟು ಕೆಲಸಗಳು ಇವತ್ತು ನಡೀತಾ ಇದ್ದಾವೆ. ಆದರೆ ಹಿಂದೆ ಇದ್ದಂಥ ಕಾಲದಲ್ಲಿ ನನಗೆ ಯಾವುದು ಕೆಲಸ ಮಾಡೋಕ್ಕೆ 1 ರೂಪಾಯಿ ಗೊತ್ತಲ್ಲ. ಎಲ್ಲ ಈ ಕ್ಷೇತ್ರದ ಜನ ಎಲ್ಲ ಗಮನಿಸಿದರೆ ಇವ್ರು ಏನೇ ಮಾಡಿದ್ರು ಕೂಡ ಅವ್ರು ಈ ನಾಟಕಕ್ಕೋಸ್ಕರ ಅಂತ ಎಲ್ಲ ಗೊತ್ತಿದೆ. ನಾಟಕ ಆಡ್ಬೇಕಿಲ್ಲ ಮಕ್ಕೋಗಿದ್ದಾರೆ ಕ್ಷೇತ್ರದ ಜನ, ಅದಕ್ಕೆ ಈ ನಾಟಕ ಆಡ್ತಾ ಇದ್ದಾರೆ. ಇದೆಲ್ಲ ಗೊತ್ತಿದೆ. ಏನು ಇವತ್ತು ಸರ್ಕಾರ ಏನು ಸತ್ತೋಗಿದೆ ಅಂತ ಕೇಳಿದ್ರೆ ಅವತ್ತು ಬದುಕಿತ್ತಾ? 2019-20ನಲ್ಲಿ ಸರ್ಕಾರ ಬದುಕಿತ್ತಾ? ನಾನು ಎಷ್ಟು ಸಾರಿ ಕೇಳ್ಕೊಂಡಿದ್ದೀನಿ. ನಿಮ್ಗೇನು ಮಾನ ಮರ್ಯಾದಿದೆಯಾ? ಇದೇ ಇವತ್ತು ವಿರೋಧ ಪಕ್ಷ ನಾಯಕರು ಮಿಸ್ಟರ್ ಅಶೋಕ್ ಅವ್ರಿಗೆ ಹೇಳ್ತಾ ಇದ್ದೀನಿ, ನಿಮ್ಗೆ ಏನಾದರೂ ಮಾನ ಮರ್ಯಾದೆ ಇದ್ದರೆ ಹಿಂದೆ ದಾಸರಳ್ಳಿ ಹೆಸರು ಮೇಲೆ ಅನುದಾನಗಳು ಸುಮಾರು 10 ಕೋಟಿ ರೂಪಾಯಿ 7 ಕೋಟಿ ರೂಪಾಯಿ ನೀನು ನನ್ನ ಕ್ಷೇತ್ರದ ಹೆಸರು ಮೇಲೆ ನೀನು ರಾಜಕಾರಣ ಹಾಕೊಂಡಲ್ಲ ನಿಮ್ಮ ತೋಟಕ್ಕೆ, ನಿಮ್ಗೇನು ಮಾನ ಮರ್ಯಾದೆ ಇದೆಯಾ? ನಿಮಗೆ ಇದನ್ನ ನಾನು ದೂರ ಕೊಡ್ತೀನಿ, ಇದನ್ನ ಲೋಕಾಯುಕ್ತಕ್ಕೆ ಕೊಡ್ತೀನಿ, ಇದನ್ನ ಇವತ್ತು ಮಾನ್ಯ ಮುಖ್ಯಮಂತ್ರಿಗೂ ಇದನ್ನ ತಗೊಂಡೋಗಿ ಕೊಡ್ತೀನಿ, ಮಾನ್ಯ ಉಪಮುಖ್ಯಮಂತ್ರಿಗೂ ತಗೊಂಡೋಗಿ ಕೊಡ್ತೀನಿ. ಇದನ್ನ ನಿಮ್ಗೇನಾದ್ರೂ ಮಾನ ಮರ್ಯಾದೆ ಇದೆಯಾ? ಯಾವ ಮುಖ ಅಂತ ಕೇಳ್ತಾ ಇದ್ದೀನಿ ನೀನು ಅಸೆಂಬ್ಲಿಯಲ್ಲಿ. ಹಿಂದೆ ನೀನು ಹೆಜ್ಜೆಗೆ ತಡೆದುಬಿಟ್ಟು ನನಗೆ ಕ್ಷೇತ್ರಕ್ಕೆ ಹಾಳು ಮಾಡಿದ್ದೀರಾ ನೀವು ಸೇರ್ಕೊಂಡು. ಯಾರೋ ಈ ಕ್ಷೇತ್ರದ ಯಾರೋ ಕಿತ್ತೋದನ್ನೊಬ್ಬನ್ನು ಸೇರಿಸ್ಕೊಂಡು ನೀವು ಹಾಳು ಮಾಡಿದ್ದೀರಾ. ನೀವು ಇಡೀ ಜನಗಳಿಗೆ ಗೊತ್ತಿದೆ. ಇವತ್ತು ನಾನು ಎಷ್ಟು ಹೋರಾಟ ಮಾಡಿದ್ದೀನಿ, ಎಷ್ಟು ಹಣ ತಂದು ಈ ಕ್ಷೇತ್ರದಲ್ಲಿ ಕೋವಿಡ್ ಇರ್ಬೋದು, ಫ್ಲಡ್ ಇರ್ಬೋದು, ಇವತ್ತು ಪ್ರತಿಯೊಂದಕ್ಕೂ ಇವತ್ತು ನಾನು ಈ ಕ್ಷೇತ್ರದ ಏನು ಕೆಲಸ ಮಾಡಿದ್ದೀನಿ ಅಂತ ಇಲ್ಲಿವರೆಗೂ ಕ್ಷೇತ್ರ ಮನೆ ಮಾತಾಗಿದೆ. ಆದ್ದರಿಂದ ಇವ್ರು ಯಾರೋ ಇಲ್ಲಿ ನಾಟಕ ಆಡ್ತಾರಲ್ಲ ವಿಧಾನಸೌಧ ನೋಡಿದೆ, ಆ ನಾಟಕದ ಜನಗಳು ನಗ್ತಾ ಇದ್ದಾರೆ ಅಷ್ಟೇ. ಇವ್ರು ಯಾವುದೇ ಥರ ಇವರಿಗೆ ಇದಾಗೋದಿಲ್ಲ. ಏನು ಇವತ್ತು BJP ಇದು ಅಂದ್ಬಿಟ್ಟು ನೀವು ಇದು ಮಾಡ್ತಾ ಇದ್ದೀರ ಅಂತ ಕೇಳಿದ್ರು. ಅವತ್ತು ನೀನು JDS ಶಾಸಕ ಅಂತ ನಾನು ಎಷ್ಟಲ್ಲಿ ಕೇಳ್ಕೊಂಡಿದ್ದೀನಿ.
ನೀನು JDS ಶಾಸಕ ಅಂತ ನೀವು ಪಕ್ಷ ನೋಡಿದ್ರೆ ಹೊತ್ತು ಕ್ಷೇತ್ರ ಜನದ ಹಿತ ನೋಡಲಿಲ್ಲ ನೀವು. ಆದ್ದರಿಂದ ಇಡೀ ಕ್ಷೇತ್ರದ ಜನಗಳಿಗೆ ಗೊತ್ತಿದೆ, ಇವ್ರು ಏನು ನಾಟಕ ಆಡಿದ್ರು ಕೂಡ ಜನಗಳಿಗೆ ಇವೆಲ್ಲ ಗೊತ್ತಿದೆ. ಇಷ್ಟು ನಾನು ಹೇಳಕ್ಕೆ ನಾನು ಇಷ್ಟಪಡ್ತೀನಿ.